ರಾಮಾಯಣದ ಸ್ವಾರಸ್ಯಕರ ಕತೆ. ಹನುಮಂತನು ಸೂರ್ಯನನ್ನು ಹಣ್ಣು ಎಂದು ಭಾವಿಸಿದ ಕತೆ. ಹನುಮಂತನು ಚಿಕ್ಕ ಮಗುವಾಗಿದ್ದಾಗ ತುಂಬ ಚುರುಕು ಮತ್ತು ಶಕ್ತಿಶಾಲಿಯಾಗಿದ್ದನು. ಒಂದು ದಿನ ಬೆಳಿಗ್ಗೆ ಅವನು ಆಕಾಶದಲ್ಲಿ ಉದಯಿಸುತ್ತಿದ್ದ ಕೆಂಪು ಕಿತ್ತಳೆ ಬಣ್ಣದ ಸೂರ್ಯನನ್ನು ನೋಡಿದನು. ಅದು ಅವನಿಗೆ ಒಂದು ದೊಡ್ಡ ರುಚಿಯಾದ ಹಣ್ಣಿನಂತೆಯೇ ಕಾಣಿಸಿತು. ಹನುಮಂತನಿಗೆ ತುಂಬ ಹಸಿವಾಗಿತ್ತು. ಅವನು ಯೋಚಿಸಿದನು, ಅಯ್ಯೋ, ಎಷ್ಟು ದೊಡ್ಡ ಹಣ್ಣು, ಇದನ್ನು ತಿನ್ನಬೇಕು ಎಂದು ತಕ್ಷಣ ಆಕಾಶಕ್ಕೆ ಹಾರಿದನು. ಅವನ ವೇಗ ಎಷ್ಟು ಹೆಚ್ಚಿತ್ತೆಂದರೆ ದೇವತೆಗಳಿಗೂ ಆಶ್ಚರ್ಯವಾಯಿತು. ಹನುಮಂತನು ಸೂರ್ಯನ ಕಡೆಗೆ ಹತ್ತಿರವಾಗುತ್ತಾ ಹೋದನು. ಸೂರ್ಯದೇವನು ಹನುಮಂತನ ಮುಗ್ಧತೆಯನ್ನು ನೋಡಿ ನಗುತ್ತಿದ್ದನು. ಆ ದಿನ ಅಮಾವಾಸ್ಯೆಯಾಗಿದ್ದರಿಂದ ರಾಹುವು ಸೂರ್ಯನನ್ನು ಗ್ರಹಿಸಲು ಬರುತ್ತಿದ್ದನು. ಆದರೆ ಹನುಮಂತನು ರಾಹುವನ್ನು ಒಂದು ವಿಚಿತ್ರ ಹಣ್ಣು ಎಂದು ಭಾವಿಸಿ ಅವನ ಕಡೆಗೆ ಧಾವಿಸಿದನು. ಭಯಗೊಂಡ ರಾಹು ದೇವೇಂದ್ರನ ಬಳಿ ಹೋಗಿ ದೂರು ಕೊಟ್ಟನು. ದೇವೇಂದ್ರನೇ, ಇನ್ನೊಬ್ಬ ರಾಹು ನನ್ನನ್ನು ಬೆನ್ನಟ್ಟುತ್ತಿದ್ದಾನೆ ಎಂದು ಹೇಳಿದನು. ದೇವೇಂದ್ರನು ಆಶ್ಚರ್ಯಪಟ್ಟು ತನ್ನ ಐರಾವತ ಆನೆಯ ಮೇಲೆ ಕುಳಿತು ನೋಡಲು ಬಂದನು. ಅಲ್ಲಿಯೂ ಹನುಮಂತನು ಐರಾವತವನ್ನು ನೋಡಿ ಮತ್ತೊಂದು ದೊಡ್ಡ ಹಣ್ಣು ಎಂದುಕೊಂಡನು. ಅವನು ಅದನ್ನು ಹಿಡಿಯಲು ಹಾರಿದನು. ಇದರಿಂದ ದೇವೇಂದ್ರನು ಕೋಪಗೊಂಡು ತನ್ನ ವಜ್ರಾಯುಧವನ್ನು ಹನುಮಂತನ ಕಡೆ ಎಸೆದನು. ವಜ್ರಾಯುಧ ಹನುಮಂತನ ಗಲ್ಲಕ್ಕೆ ತಗುಲಿತು. ಹನುಮಂತನು ಭೂಮಿಗೆ ಬಿದ್ದನು. ಇದನ್ನು ಕಂಡ ವಾಯುದೇವನು, ಹನುಮಂತನ ತಂದೆ, ದುಃಖಗೊಂಡು ತನ್ನ ಗಾಳಿಯ ಹರಿವನ್ನು ನಿಲ್ಲಿಸಿದನು. ಆಗ ಇಡೀ ಜಗತ್ತಿನ ಜೀವಿಗಳು ಉಸಿರಾಡಲು ಕಷ್ಟಪಡತೊಡಗಿದವು. ದೇವತೆಗಳು ಭಯಗೊಂಡು ವಾಯುದೇವನನ್ನು ಸಮಾಧಾನಪಡಿಸಿದರು. ಅವರು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ಯಾರೂ ನಿನ್ನನ್ನು ಸುಲಭವಾಗಿ ಸೋಲಿಸಲಾರರು, ನೀನು ಅಪಾರ ಶಕ್ತಿ ಮತ್ತು ಬುದ್ಧಿಯನ್ನು ಹೊಂದಿರುವೆ ಎಂದು ಆಶೀರ್ವದಿಸಿದರು. ಹೀಗೆ ಬಾಲಹನುಮಂತನು ದೇವತೆಗಳ ಆಶೀರ್ವಾದ ಪಡೆದನು. ಚಿಕ್ಕ ವಯಸ್ಸಿನಲ್ಲಿಯೇ ಹನುಮಂತನ ಶಕ್ತಿ ಎಷ್ಟಿತ್ತೆಂದರೆ ಸೂರ್ಯನನ್ನೇ ಹಣ್ಣು ಎಂದು ಭಾವಿಸಿ ಆಕಾಶಕ್ಕೆ ಹಾರಿದ್ದನು. ಕಥೆಯ ನೀತಿ: ಮುಗ್ಧತೆ ಮತ್ತು ಕುತೂಹಲವು ಮಕ್ಕಳ ಸ್ವಭಾವ. ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಅದೇ ಶಕ್ತಿ ಮಹತ್ತರ ಕಾರ್ಯಗಳಿಗೆ ಕಾರಣವಾಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ.